ಗೈಸ್ ಹೇಗಿದ್ದೀರಾ ಕರ್ನಾಟಕ? ನಾನು ನಿಮ್ಮ ಅರ್ಜುನ್, ನೀವು ನೋಡ್ತೀರಾ ಅರ್ಜುನ್ ಬ್ರೋ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ತೆಂಗಿನಕಾಯಿ ತೆಗ್ದಿರಾ? ಅದೇ ತೆಂಗಿನ ಗಿಡ ಗೈಸ್ ನೋಡಿ, ಫುಲ್ ತೆಗ್ದಿರಾ? ಏನೂ ಇಲ್ಲ, ಖಾಲಿ ಫುಲ್ಲು. ಹೆಂಗೆ ತೆಗ್ದಿರಾ ನೋಡಿ. ಅದೇ ಕಾಯಿ ತಗೊಂಡು ಹೋಗ್ಕೊಂಡು ಇದು ಅಂಗಡಿ ಒಳಗೆ ಹಾಕ್ಬೇಕು ಗೈಸ್, ಗೂಡು ಅಂಗಡಿ ಒಳಗೆ ನೋಡಿ. ಇಲ್ಲಿ ಒಟ್ಟು ಕಾಯಿ ತಂದ್ಕೊಂಡು ಎಲ್ಲ ಹಾಕ್ಬೇಕು ಗೈಸ್. ಇವತ್ತು ಮನೆದೆಲ್ಲ ಲಾಕ್ ಮಾಡ್ತೀವಿ ಗೈಸ್. ಈ ಕಾಯಿ ತಗೊಂಡು ಹೋಗ್ಕೊಂಡು ಹಾಕ್ಬೇಕು ಫಸ್ಟ್ ಎಲ್ಲ. ಅದಕ್ಕೆ ಒಟ್ಟು ಕಾಯಿ ತೆಗಿತೇವೆ, ಅಲ್ಲಿ ಹಾಕ್ಬೇಕು. ಒಟ್ಟು ಇದಷ್ಟು ತೆಗಿಬೇಕು ಗೈಸ್, ಇಲ್ಲಿರೋದು ಒಟ್ಟು ತೆಗಿಬೇಕು ನೋಡಿ. ಈ ತೆಂಗಿನಕಾಯಿ ಒಟ್ಟು ತಗೊಂಡು ಹೋಗ್ಕೊಂಡು ಅಲ್ಲಿ ಹಾಕ್ಬೇಕು ಗೈಸ್. ಹೆಂಗೆ ಗೊತ್ತಾಕ್ರೆ ಒಟ್ಟು ತೆಗಿಬೇಕು ಗೈಸ್ ಇಲ್ಲಿಂದ ನೋಡಿ. ಗೈಸ್ ಈಗ ಇಲ್ಲಿ ಬಂದು ಕಿತ್ತಗೋಕೆ ಇದು ತಗೊಂಡು ಹೋಗ್ಕೊಂಡು ಸೀದಾ ಇಲ್ಲಿ ಹೊತ್ತಾಕ್ಬೇಕು ಗೈಸ್. ಈಗ ಅಲ್ಲಿ ಹೊತ್ತಾಕ್ಬೇಕು ನೋಡಿ. ಸುಮಾರು ಇದೆ ಕಾಯಿ, ಇದ್ರಟ್ಟು ಕಾಯಿ ತೆಗಿಬೇಕಾ? ಆ ಕಡೆ ಹೊತ್ತಾಕ್ರೆ ನೋಡಿ, ಹಿಂಗೆ ಗೊತ್ತಾಕ್ರೆ ಐತೆ ಗೈಸ್. ಈಗ ಇಲ್ಲಿಂದ ತೆಗಿತೇವೆ ಒಟ್ಟು. ಇದು ನೋಡಿ ಗೈಸ್, ಹಿಡಿದು ಹೊಡತೀವಿ ಹೆಂಗೆ ಹೊತ್ತಾಕ್ತೀವಿ ನೋಡ. ಅಲ್ಲೋಯ್ತು ನೋಡಿದೆ, ಸುಮಾರಿದೆ ಒಟ್ಟು ತೆಗಿಬೇಕು ಇಲ್ಲಿಂದ ಗೈಸ್. ಈಗ ನೋಡಿ ಎಲ್ಲ ಫುಲ್ ಕ್ಲೀನ್ ಮಾಡೈತಾ. ಈಗ ಈ ಕಾಯಿ ತಗೊಂಡ್ಕೊಂಡು ಹಿಂಗೆ ಗೊತ್ತಾಕ್ರೆ ಇತ್ತು ಗೈಸ್. ಇನ್ನೊಂದು ಕೆಲಸ ಮುಗಿದೋಯ್ತಾ. ಈಗ ಇದೊಂದು ಇತ್ತು ಗೈಸ್, ಕಾಯಿ ಹಾಕುದಾ. ಕಾಯಿ ಕೆಲಸ ಮುಗಿದು ಗೈಸ್. ಈಗ ನೋಡಿ ಗೈಸ್, ಮ್ಯಾನ್ ತೆಂಗಿನಕಾಯಿ ಇದ್ದಂತೆ ಬಂದ್ಕೊಂಡು ನೋಡಿದೆ, ತೆಂಗಿನಕಾಯಿ ಇಲ್ಲ ಗೈಸ್. ನೋಡಿದೆ ಮ್ಯಾನ್ ಹೇಳಿದೆ ತೆಂಗಿನಕಾಯಿ ಇದ್ದಂತೆ, ಈಗ ನೋಡಿದೆ ತೆಂಗಿನಕಾಯಿ ಇಲ್ಲ ಗೈಸ್. ನೋಡಿ ಇದು ನೀನು ಒಂದು ಸುಕ್ ಇಟ್ಟದು ತೆಂಗಿನಕಾಯಿ ಅನಿಸ್ತೀವಿ ಗೈಸ್. ನೋಡಿ ಗೈಸ್, ತೆಂಗಿನಕಾಯಿಗೆ 3 ಕಣ್ಣಿದಂತೆ ಗೈಸ್, 3 ಕಣ್ಣು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ ಗೈಸ್. ಇದೇ ಅನಿಸ್ತಿದ ಮ್ಯಾನ ಹೇಳ್ತೀರಿ 3 ಕಣ್ಣಿದಂತ. ಇದೇ ಅನಿಸ್ತೀವಿ ಗೈಸ್. ಇದು ಹೊತ್ತಾಕುವ ಕೆಳಗೆ ಗೈಸ್. ನೋಡಿ ಚಂದ ಮಾಡಿ ಕ್ಲೀನ್ ಮಾಡ್ತೀವ ತೆಂಗಿನಕಾಯಿಯ ಗಿಡ ಮ್ಯಾನ್ ಫುಲ್ ಕ್ಲೀನ್. ಹೆಂಗೈತ ಕ್ಲೀನ್ ಗೈಸ ನೋಡಿ. ಬೇಕಾದ್ರೆ ಅಂಕೋಳದಲ್ಲಿ ಪಾಟು ಅಂತ ಅವನೇ ಕ್ಲೀನ್ ಮಾಡೋದು ತೆಂಗಿನಕಾಯಿ ಎಲ್ಲ ತೆಗಿಯೋದು ಮ್ಯಾನಿಂದ ನೋಡಿ. ಮ್ಯಾನ್ ಒಟ್ಟು ತೆಗೆದಾಯ್ತ ತೆಂಗಿನಕಾಯಿ ಎಲ್ಲ ಗೈಸ್. ಈಗ ಮಳೆಗಾಲಲ್ಲ, ಅದಕ್ಕೆ ತೆಂಗಿನಕಾಯಿ ತೆಗ್ಸ್ಕೊಂಡಿರ ಈಗ ಬ್ಯಾಗೆ ಕಡೆಗೆ ಹತ್ತಕ್ಕಾಗೋದಿಲ್ಲ ತೆಂಗಿನ ಗಿಡ ಒಳಗೆ, ಅದಕ್ಕೆ ಜಾರ್ತಿದಲ್ಲ ಅದಕ್ಕೋಸ್ಕರ ಗೈಸ್. ಈಗ ಒಟ್ಟು ತಂದಲ್ಲಿ ಹಾಕಿರ. ಈಗ ಈ ರೂಮ್ ಒಳಗೆ ಹಾಕ್ರೈತ ಸ್ವಲ್ಪ, ಅಲ್ಲೊಂದು ವಿಡಿಯೋ ಕಾಣಿಸಿದಲ್ಲ ಅದ್ರೊಳಗೆ ಹಾಕ್ರೈತ ನೋಡಿ. ಇದೇ ಹಾಕೋದಾಯ್ತಾ ಗೈಸ್. ನಿನ್ನೆ RCB ವರ್ಸಸ್ GT ಮ್ಯಾಚ್ ಇತ್ತಲ್ಲ ಗೈಸ್. ಏನು ಮ್ಯಾಚ್ ಗೈಸ್. ರಜತ್ ಪಟಿದಾರ್ ಬ್ಯಾಟಿಂಗ್ ಅಂದ್ರೂ ಕೇಳೋದೇ ಬೇಡ ಗೈಸ್. ಕ್ರಿಸ್ ಗೇಲ್ ರೆಕಾರ್ಡ್ ಮುರಿತು ಅಂತ ತಿಳ್ಕೊಂಡಿದ್ದೆ ಗೈಸ್. ನಿನ್ನೆ ನೋಡಿದ್ರೆ ಏನಾಯ್ತಾ, ನಮ್ದು ಪ್ಲೇಯರ್ ರೆಕಾರ್ಡ್ ನಾವೇ ಮುಟ್ಟಿದ್ರೆ ಹೆಂಗಿರೋದು ಗೈಸ್. ಅದಕ್ಕೆ ಮುರಿಯಲೇ ಇಲ್ಲ ಗೈಸ್. ಮುರಿಯೋಕಾಗ ಗೈಸ್ ಕ್ರಿಸ್ ಗೇಲ್ ರೆಕಾರ್ಡ್ ಯಾರು ಮುರಿಯೋಕಾಗ ಗೈಸ್. ಅದೊಂದು ರೆಕಾರ್ಡ್ ಗೈಸ್. ರಜಿತ್ ಪಟಿದಾರ ಮುರಿದ್ರೆ ಏನು ಬೇಜಾರಿಲ್ಲ, ಯಾಕಂದ್ರೆ ನಮ್ದು RCB ಪ್ಲೇಯರ್ ಅಲ್ಲ ಗೈಸ್. ಇದಕ್ಕೋಸ್ಕರ RCB ಪ್ಲೇಯರ್ ಇಂದ ರೆಕಾರ್ಡ್ ಮುಗಿಯುತ್ತಾ ಗೈಸ್. ನಿನ್ನೆ ನೋಡಿ ಇವತ್ತು ಮ್ಯಾಚ್ ಆಡೋಕೆ ಬಂದಿರೋ ಇಲ್ಲ ಗೈಸ್. ನಿನ್ನೆ ಇದು ಮ್ಯಾಚ್ ಅಂತೂ ಸಕ್ಕತ್ ಗೈಸ್. ಹೆಂಗಿತ್ತು RCB ವರ್ಸಸ್ GT ಕೇಳೋದೇ ಬೇಡ ಗೈಸ್. ಅದಕ್ಕೆ ಹೆಂಗಿತ್ತು ಮ್ಯಾಚ್ ಅಂದ್ರೆ ಸಕ್ಕತ್ ಗೈಸ್. ಬಾಲಿಂಗ್ ವಾತಾವರಣ ಏನು ರಿಯಾಕ್ಷನ್, ಭುವನೇಶ್ವರಿಂದ ವಿಕೆಟ್ ಮತ್ತು ಡಫಿದ್ ವಿಕೆಟ್ ಗೈಸ್. ನಿನ್ನೆ ಇಂಥ ಮ್ಯಾಚ್ ಅಂತ ಕೇಳೋದೇ ಗೈಸ್. ಏನು ಮ್ಯಾಚ್ ಗೈಸ್ ಅದು ಗೈಸ್. RCB ಫೈನಲ್ಗೆ ಹೋಗುವಾಯ್ತಾ. ಈ ಸಲ ಕಪ್ಪ ನಮ್ದೇ ಗೈಸ. ಎಂಥ ಮ್ಯಾಚ್ ಗೈಸ, ಕೇಳುವುದೇ ಬೇಡ. ಇನ್ನೇಗಿನ ಮ್ಯಾಚ್ ಎಂಥ ಮ್ಯಾಚ್ ಗೈಸ್. ಎಲ್ಲರೂ ಹೇಳ್ತಿದ್ರ 49 ಆಲ್ ಔಟ್ ಅಂತ ಗೈಸ್. ಆ ಟೀಮೇ ಎಲ್ರಿಗೂ ಹೊಡ್ಕೊಂಡು ಫೈನಲಿಗೆ ಬಂದ ಗೈಸ್. ಅದು ನೆನ್ಪಿಟ್ಕೊಂಡು 49 ಆಲ್ ಔಟ್ ಹೇಳೋದಲ್ಲ, ಆ ಟೀಮೇ ಫೈನಲಿಗೆ ಬಂದ ಗೈಸ್. ನೋಡಿ ಗೈಸ್ ಏನತ್ತಿ ನೋಡುವ, ಫೈನಲ್ ಗೆಲ್ಲುವಂತ RCB